ಜನಸಾಮಾನ್ಯರಿಗೆ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರ ಮೇಲೆ ಪ್ರಬಲ ವಿಶ್ವಾಸ ಮೂಡುವಂತೆ ಕರ್ತವ್ಯ ನಿರ್ವಹಿಸಬೇಕು. ಅದುವೇ ಸ್ವಾತಂತ್ರ್ಯದ ನಿಜವಾದ ಅರ್ಥ ಎಂದು ಕುಮಟಾ ಉಪವಿಭಾಗಾಧಿಕಾರಿ ಪಿ ಶ್ರವಣಕುಮಾರ್ ಕರೆ ನೀಡಿದರು. ಕುಮಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡ 80ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿ ಪಿ ಶ್ರವಣಕುಮಾರ್ ಅವರು, ದೇಶಭಕ್ತಿ ಎಂದರೆ ಕೇವಲ ಆಗಸ್ಟ್ 15ರಂದು ಆಚರಿಸುವ ಕಾರ್ಯಕ್ರಮವಷ್ಟೇ ಅಲ್ಲ, ದೇಶಕ್ಕೆ ಹಿತವಾದ ಕೆಲಸ ಮಾಡುವುದೇ ನಿಜವಾದ ದೇಶಭಕ್ತಿ. ಜನರಿಗೆ ಉತ್ತಮ ಆಡಳಿತ ನೀಡುವುದು ನಮ್ಮ ಆದ್ಯ ಕರ್ತವ್ಯ. ಇದು ಸಂವಿಧಾನದ ಆಶಯ ಕೂಡ ಹೌದು. ಸರ್ಕಾರಿ ಕಚೇರಿಗಳಿಗೆ ಬರುವ ಜನರಿಗೆ ನಾಳೆ ಬಾ ಎನ್ನುವುದು 2 ಶಬ್ದ ಮಾತ್ರ. ಆದರೆ ವಿವಿಧ ಕಾರ್ಯಗಳಿಗಾಗಿ ಬರುವವರ ಸಮಸ್ಯೆ ನೂರಾರು ಇರುತ್ತದೆ. 30ರಿಂದ 40 ಕಿಲೋಮೀಟರ್ ದೂರದಿಂದ ನಮ್ಮ ಕಚೇರಿಗೆ ಆಗಮಿಸುವ ವ್ಯಕ್ತಿಗೆ ನಮ್ಮ ಮೇಲೆ ಹಲವಾರು ಭರವಸೆಗಳಿರುತ್ತವೆ. ಅದನ್ನ ನಾವು ಈಡೇರಿಸಬೇಕು. ಅನಗತ್ಯವಾಗಿ ಅವರನ್ನ ಅಲೆದಾಡಿಸುವುದು, ಕಾಯಿಸುವುದು ಸೂಕ್ತವಲ್ಲ. ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರ ಮೇಲೆ ಜನಸಾಮಾನ್ಯರು ಭರವಸೆ ಇಡುವ ನಿಟ್ಟಿನಲ್ಲಿ ನಾವು ಕರ್ತವ್ಯ ನಿರ್ವಹಿಸಬೇಕು. ಹೊರಗಿನ ಪರಿಸರದಲ್ಲಿ ಅಲ್ಲಲ್ಲಿ ಬಿದ್ದಿರುವ ಕಸ ಕಡ್ಡಿಗಳನ್ನ ಪ್ರತಿನಿತ್ಯ ಸ್ವಚ್ಛ ಮಾಡುವ ಜವಾಬ್ದಾರಿ ಎಲ್ಲರನ್ನ ಹೊತ್ತಿಕೊಂಡರೆ ಅದುವೇ ದೇಶಭಕ್ತಿ. ಹೀಗೆ ದೇಶಕ್ಕಾಗಿ ನಿತ್ಯ ಮಾಡುವ ಕಾಯಕ ಎಲ್ಲವೂ ದೇಶಭಕ್ತಿ ಮತ್ತು ದೇಶಾಭಿಮಾನವಾಗಿರುತ್ತದೆ ಎಂದರು. ಕನಸಿನ ಫಲ. ಅವರ ಜನರೇಷನ್ ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ರು. ನಮ್ಮ ಜನರೇಷನ್ ಅದಕ್ಕೆ ಅರ್ಥವನ್ನು ಕೊಡಬೇಕು. ನಮ್ಮ ಸರ್ಕಾರಿ ಸಹ ಉದ್ಯೋಗಿಗಳೇ, ಗೌರ್ಮೆಂಟ್ ಆಫೀಸ್ಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿ ಕೇವಲ ಅಪ್ಲಿಕೆಂಟ್ ಅಲ್ಲ. ಅವರ ಕೈಯಲ್ಲಿ ಅಪ್ಲಿಕೇಶನ್ ಇರಬಹುದು, ಆದರೆ ಮನಸ್ಸಿನಲ್ಲಿ ಒಂದು ನಿರೀಕ್ಷೆ ಇರುತ್ತದೆ. ಒಂದು ಪೆನ್ಷನ್ ಫೈಲ್ ಹಿಂದೆ ಒಬ್ಬ ಹಿರಿಯರ ಜೀವನ ಇರುತ್ತದೆ. ಒಂದು ಸರ್ಟಿಫಿಕೇಟ್ ಹಿಂದೆ ಒಬ್ಬ ವಿದ್ಯಾರ್ಥಿ ಭವಿಷ್ಯ ಇರ್ತದೆ. ಒಂದು ಲ್ಯಾಂಡ್ ರೆಕಾರ್ಡ್ ಹಿಂದೆ ಒಂದು ಕುಟುಂಬದ ಹಕ್ಕು ಇರುತ್ತದೆ. ನಮ್ಮ ಆಫೀಸ್ಗೆ 30 ಕಿಲೋಮೀಟರ್ ದೂರದಿಂದ ಬಂದ ವ್ಯಕ್ತಿಗೆ ನಾಳೆ ಬನ್ನಿ ಅಂತ ಹೇಳೋದು ಕೇವಲ 2 ಶಬ್ದ ನಮಗೆ. ಆದ್ರೆ ಅವರಿಗೆ ಒಂದು ದಿನದ ಕೂಲಿ ನಷ್ಟ, ಇನ್ನೊಂದು ಬಸ್ ಚಾರ್ಜ್, ಇನ್ನೊಂದು ಕಾಯುವಿಕೆ. ಅದಕ್ಕೆ ನಮ್ಮ ಗವರ್ನೆನ್ಸ್ ತುಂಬಾ ಸಿಂಪಲ್ ಆಗಿರಲಿ. ಡಿಲೇ ಕಮ್ಮಿ, ರೆಸ್ಪಾನ್ಸ್ ಹೆಚ್ಚು, ರೂಲ್ಸ್ ಕ್ಲಿಯರ್, ಹ್ಯೂಮನ್ ಬಿಹೇವಿಯರ್. ಜನರು ಗೌರ್ಮೆಂಟ್ ಆಫೀಸ್ಗೆ ಬಂದಾಗ ಭಯ ಬೇಡ, ಭರವಸೆ ಬರಬೇಕು. ಅದೇ ಒಳ್ಳೆ ಅಡ್ಮಿನಿಸ್ಟ್ರೇಷನ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಜನರೇಷನ್ ತುಂಬಾ ಸ್ಪೆಷಲ್. ನಿಮ್ಮ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ, ಇಂಟರ್ನೆಟ್ ಇದೆ, AI ಇದೆ. ಜಗತ್ತಿನ ಇನ್ಫಾರ್ಮೇಶನ್ ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ. ಆದ್ರೆ ಫೋನ್ ಸ್ಮಾರ್ಟ್ ಆಗಿರಬಹುದು, AI ಸ್ಮಾರ್ಟ್ ಆಗಿರಬಹುದು, ಆದ್ರೆ ನಿಮ್ಮ ಚಾಯ್ಸಸ್ ಸ್ಮಾರ್ಟ್ ಆಗಿರಬೇಕು. ಉಪವಿಭಾಗಾಧಿಕಾರಿ ಪಿ ಶ್ರವಣಕುಮಾರ್ ಅವರು ತೆರೆದ ವಾಹನದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕುಮಟಾ PSI ಖಾದರ್ ಬಾಷಾ ನೇತೃತ್ವದ ತಂಡ ಗೌರವ ವಂದನೆ ಸಲ್ಲಿಸಿತು. ಪೊಲೀಸ್ ಸಿಬ್ಬಂದಿ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಡೆದ ಪಥಸಂಚಲನ ಹಾಗೂ ವಿವಿಧ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಶ್ರೇಷ್ಠ ರಾಷ್ಟ್ರವನ್ನಾಗಿಸುವ ಸಂಕಲ್ಪದೊಂದಿಗೆ ಆಗಮಿಸುತ್ತಿದ್ದಾರೆ ಕುಮಟಾ ಹೋಮ್ಗಾರ್ಡ್ ತಂಡ ಶ್ರೀಯುತ CD ನಾಯ್ಕರವರ ನೇತೃತ್ವದಲ್ಲಿ. ದೃಢವಾದ ಹೆಜ್ಜೆ, ನೇರ ಶಿಸ್ತಿನ ಹೆಜ್ಜೆಗಳು ರಾಷ್ಟ್ರದ ಪ್ರಗತಿಯ ದಾರಿಯನ್ನು ತೋರಿಸುತ್ತದೆ. ಇಂದು ಇಲ್ಲಿ ಸಾಗುತ್ತಿರುವ ಪ್ರತಿಯೊಂದು ಹೆಜ್ಜೆಯು ನಮ್ಮ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಸಂಪೂರ್ಣ ತಂಡವರಿಗೆ ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ಕುಮಟಾ ತಹಶೀಲ್ದಾರ್ ಶ್ರೀಕೃಷ್ಣ ಕಾಂಕರ್ ಸ್ವಾಗತಿಸಿದರು. ಶಿಕ್ಷಕ ಮಂಜುನಾಥ ನಾಯ್ಕ್ ನಿರೂಪಿಸಿ ವಂದಿಸಿದರು. ಗ್ರೇಡ್ 2 ತಹಶೀಲ್ದಾರ್ ಸತೀಶ್ ಗೌಡ, ತಾಲೂಕು ಪಂಚಾಯತ್ EO RL ಭಟ್, ಕುಮಟಾ ಠಾಣೆಯ PI ಯೋಗೇಶ್ KM, BO ಉದಯ್ ನಾಯ್ಕ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅನ್ಸಾರ್ ಶೇಖ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ವಿನಾಯಕ ಭಂಡಾರಿ, ಕಸಾಪ ಅಧ್ಯಕ್ಷ ಪ್ರಮೋದ್ ನಾಯ್ಕ್, ಪುರಸಭೆ ಮುಖ್ಯಾಧಿಕಾರಿ MR ಸ್ವಾಮಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ. ಸ್ವಾತಂತ್ರ್ಯೋತ್ಸವದ ಶುಭಾಶಯ. ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಮಹನೀಯರನ್ನ ಸ್ಮರಿಸೋಣ.
ಜಾತಿ ಧರ್ಮ ಮೇಲು ಕೀಳೆಂಬ ಭಾವನೆಯನ್ನ ಹೊಡೆದೋಡಿಸಿ ನಾವೆಲ್ಲ ಒಂದೇ ಎಂಬ ಭಾವವನ್ನ ಎಲ್ಲರಲ್ಲೂ ಮೂಡಿಸೋಣ. ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾಂಗ್ರೆಸ್ ಮುಖಂಡರು, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ.